ಹಾಯ್ ಹಲೋ ನಮಸ್ಕಾರ ಶಿವ, ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಪ್ರವಾಸಿಗ. ನಾನು ಪವನ್. ಇವತ್ತು ನಾವು ಕ್ಷೇತ್ರ ಗೊರವನಹಳ್ಳಿ ಮಹಾಲಕ್ಷ್ಮಿ ದರ್ಶನ ಪಡೆಯೋಣ ಅಂತ ಬಂದಿದ್ದೀವಿ. ಈ ಕ್ಷೇತ್ರ ಗೊರವನಹಳ್ಳಿ ಜಸ್ಟ್ 70 ಕಿಲೋಮೀಟರ್ಸ್ ಫ್ರಮ್ ಬ್ಯಾಂಗ್ಳೂರ್ ಮತ್ತು 35 ಕಿಲೋಮೀಟರ್ಸ್ ಫ್ರಮ್ ತುಮಕೂರು ಅಷ್ಟು ಡಿಸ್ಟೆನ್ಸಲ್ಲಿದೆ. ಎಲ್ಲರಿಗೂ ಕ್ಷೇತ್ರ ಗೊರವನಹಳ್ಳಿಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೀನಿ. ಲೆಟ್ಸ್ ಎಕ್ಸ್ಪ್ಲೋರ್. ಶ್ರೀ ಮಹಾಲಕ್ಷ್ಮಿ ದೇವಾಲಯ ಅಂದಾಗ ನಮಗೆ ನೆನಪಾಗೋದೆ ತುಮಕೂರು ಜಿಲ್ಲೆಯಲ್ಲಿರುವ ಕೊರಟಗೆರೆ ತಾಲೂಕಿನಲ್ಲಿರುವ ಗೊರವನಹಳ್ಳಿಯ ದೇವಾಲಯ. ಶ್ರೀ ವಿಷ್ಣುವಿನ ಪತ್ನಿ ಜಗನ್ಮಾತೆ ಶ್ರೀ ಮಹಾಲಕ್ಷ್ಮಿ ಈ ಗೊರವನಹಳ್ಳಿಗೆ ಬಂದ ರೀತಿ ಒಂದು ಇತಿಹಾಸನೇ ಅಂತ ಹೇಳ್ಬೋದು. ಮೈಸೂರು ಸಂಸ್ಥಾನ ಕಾಲದಲ್ಲಿ ಈ ಗೊರವನಹಳ್ಳಿ ಒಂದು ಚಿಕ್ಕ ಹಳ್ಳಿ. ಇಲ್ಲಿ ಯಾದವ ವಂಶದ 4-5 ಮನೆತನ ವ್ಯವಸಾಯ ಮಾಡ್ತಾ ಇದ್ರು. ಅಲ್ಲಿ ಅಬ್ಬಯ್ಯ ಅನ್ನೋ ಒಬ್ಬ ವ್ಯಕ್ತಿ ಇದ್ದ. ಇವನ ಕೆಲಸ ಹಸುಗಳನ್ನ ನೋಡ್ಕೊಳ್ಳೋದು, ವ್ಯವಸಾಯ ಮಾಡೋದು, ಕೆರೆ ಹತ್ತಿರ ಹಸುಗಳನ್ನ ಮೇಯಿಸ್ಕೊಂಡು ನೀರು ಕುಡಿಸ್ಕೊಂಡು ಸಂಜೆ ಆದರೆ ಹಸುಗಳನ್ನ ಮನೆಗೆ ಹೊಡ್ಕೊಂಬರೋದು. ಆ ಒಂದು ದಿನ ಶುಕ್ರವಾರ ಸಂಜೆ ಹಸುವಿಗೆ ನೀರು ಕುಡಿಸಲು ಹೋದಾಗ ಕೆರೆಯಿಂದ ಒಂದು ಅಶಿರವಾಣಿ ಕೇಳಿಸುತ್ತೆ. ಮಗು, ನಾನು ನಿಮ್ಮ ಮನೆಗೆ ಬರ್ತೀನಿ, ಕರ್ಕೊಂಡು ಹೋಗ್ತೀಯಾ ಅಂತ. ಅದನ್ನು ಕೇಳಿದಂಥ ಅಬ್ಬಯ್ಯ ಎದರಿ ಉತ್ತರಿಸ್ತಾನೆ, ನಾನು ನನ್ನ ಅಮ್ಮನನ್ನು ಕೇಳಬೇಕು, ನಾನಾಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ. ಆ ಅಶಿರವಾಣಿ ಹೇಳುತ್ತೆ, ಸರಿ ನಾಳೆ ಬರುವಾಗ ಕೇಳ್ಕೊಂಡು ಬಾ, ನಾನು ನಿನ್ನ ಜೊತೆ ಬರ್ತೀನಿ ಅಂತ. ಅದನ್ನು ಕೇಳಿ ಅಬ್ಬಯ್ಯ ಅಲ್ಲಿಂದ ಹಸುಗಳನ್ನ ಹೊಡ್ಕೊಂಡು ಹೊರ ಬರ್ತಾನೆ. ಮಾರನೇ ದಿನ ಸಂಜೆ ಆ ಅಶಿರವಾಣಿ ಮತ್ತೆ ಕೇಳುತ್ತೆ, ನೀನು ನಿನ್ನ ಅಮ್ಮನನ್ನು ಕೇಳ್ದ, ನಾನು ನಿನ್ನ ಜೊತೆ ಬರ್ಬಹುದಾ ಅಂತ. ಆಗ ಅಬ್ಬಯ್ಯ ಹೇಳ್ತಾನೆ, ನಾನು ಅಮ್ಮನನ್ನು ಕೇಳುವುದನ್ನು ಮರೆತಿದ್ದೇನೆ, ನಾಳೆ ಕೇಳುತ್ತೇನೆ ಅಂತ. ಆಗ ಅಶಿರವಾಣಿ ಹೇಳುತ್ತೆ, ಸ್ವಲ್ಪ ಜೇಡಿ ಮಣ್ಣನ್ನು ನಿನ್ನ ಚೌಕದಲ್ಲಿ ಕಟ್ಕೊಂಡು ಹೋಗು, ನಿನಗೆ ನೆನಪಿರುತ್ತೆ ಅಂತ. ಜೇಡಿ ಮಣ್ಣನ್ನು ಚೌಕದಲ್ಲಿ ಕಟ್ಕೊಂಡು ಹಸುಗಳನ್ನ ಹೊಡ್ಕೊಂಡು ಮನೆಗೆ ಬರ್ತಾನೆ. ಆ ಚೌಕದಲ್ಲಿದ್ದ ಜೇಡಿ ಮಣ್ಣನ್ನು ಅಮ್ಮ ನೋಡಿ ಇದೇನು ಅಂತ ಕೇಳಿದಾಗ ಅಬ್ಬಯ್ಯ ಎಲ್ಲವನ್ನು ವಿವರಿಸ್ತಾನೆ. ಆಗ ಅಬ್ಬಯ್ಯನ ಅಮ್ಮ ಹೀಗೆ ಹೇಳ್ತಾರೆ, ನೀನು ಆ ಅಶಿರವಾಣಿಗೆ ಹೇಳು, ನೀನು ದೇವಿಯಾದರೆ ನಮ್ಮ ಮನೆಗೆ ಬಾ ಅಂತ. ಆಗ ಮಾರನೇ ದಿನ ಸಂಜೆ ಅಬ್ಬಯ್ಯ ಈ ಮಾತುಗಳನ್ನು ಆ ಅಶಿರವಾಣಿಗೆ ಹೇಳಿದಾಗ ಅಶಿರವಾಣಿ ಉತ್ತರಿಸುತ್ತೆ, ನಾನು ನಿಮ್ಮ ಮನೆಗೆ ಮಹಾಲಕ್ಷ್ಮಿಯಾಗಿ ಬರ್ತೀನಿ ಅಂತ. ಸರಿ ಅಂತ ಅಬ್ಬಯ್ಯ ಉತ್ತರಿಸ್ತಾನೆ. ಆಗ ದೇವಿ ಕೆರೆಯಿಂದ ಎದ್ದು ಬರ್ತಾಳೆ. ದಡದಲ್ಲಿ ದೇವಿ ಒಂದು ಶಿಲೆ ಹಾಕ್ತಾಳೆ. ಅಬ್ಬಯ್ಯ ಆ ದೇವಿ ವಿಗ್ರಹವನ್ನು ತಗೊಂಡು ಮನೆಗೆ ಬರ್ತಾನೆ. ಅಬ್ಬಯ್ಯನ ಅಮ್ಮ ಇದನ್ನು ನೋಡಿ ಆ ಶಿಲೆಗೆ ಪೂಜೆ ಮಾಡಿ ಮನೆ ತುಂಬಿಸ್ಕೊಳ್ತಾಳೆ. ಅಂದಿನಿಂದ ಅಬ್ಬಯ್ಯನ ಮನೆ ಲಕ್ಷ್ಮೀ ನಿವಾಸ ಆಗುತ್ತೆ. ಧಾನ್ಯ ಧನ ಮನೆಯಲ್ಲಿ ತುಂಬಿ ತುಳುಕಾಡುತ್ತೆ ಮತ್ತು ಬಡವರಿಗೆ ಸಹಾಯ ಮಾಡೋದ್ರಲ್ಲಿ ಇವರು ಮುಂದಾಗ್ತಾರೆ. ಮತ್ತು ಅಬ್ಬಯ್ಯನ ತಮ್ಮ ತೋಟದಪ್ಪ ಕೂಡ ಇವರ ಮನೆಗೆ ಬಂದು ಎಲ್ಲರೂ ತುಂಬು ಕುಟುಂಬದ ಸರಳ ಜೀವನ ನಡೆಸ್ತಾ ಇರ್ತಾರೆ. ಸುಮಾರು ವರ್ಷಗಳು ಕಳೆದ ಮೇಲೆ ಅಬ್ಬಯ್ಯನು ಅನಾರೋಗ್ಯದಿಂದ ಹಾಸಿಗೆ ಇಳಿತಾರೆ. ಸ್ವಲ್ಪ ದಿನ ಆದ ಮೇಲೆ ತೀರ್ಕೊಳ್ತಾರೆ. ಆಗ ಅಬ್ಬಯ್ಯನ ತಮ್ಮ ತೋಟದಪ್ಪ ಮತ್ತೆ ಲಕ್ಷ್ಮೀ ಶಿಲೆಗೆ ಪೂಜೆ ಮಾಡ್ತಾ ಹೋಗ್ತಾರೆ. ಒಂದು ದಿನ ತೋಟದಪ್ಪನ ಕನಸಿನಲ್ಲಿ ಲಕ್ಷ್ಮಿ ಬಂದು, ತೋಟದಪ್ಪ, ಇನ್ನು ಈ ಮನೆಯಲ್ಲಿ ನಾನಿದ್ದಿದ್ದು ಸಾಕು, ಊರಿನ ಆಚೆ ಒಂದು ಗುಡಿ ಮಾಡು ನನಗೆ, ಮತ್ತು ಗುಡಿ ಕಟ್ಟುವಾಗ ಮಣ್ಣಿನ ಜೊತೆ ನೀರಲ್ಲದೆ ಎಳನೀರನ್ನು ಬೆರೆಸಿ ಗುಡಿ ಕಟ್ಟು ಅಂದಾಗ ತೋಟದಪ್ಪ ಕನಸಿನ ರೀತಿ ಗುಡಿ ಕಟ್ಟಿ ಲಕ್ಷ್ಮಿಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ. ಅಬ್ಬಯ್ಯನ ಮನೆ ಮತ್ತೆ ಬಡವರ ಮನೆಯಾಗಿ ಕನ್ವರ್ಟ್ ಆಗುತ್ತೆ. ತೋಟದಪ್ಪನ ನಂತರ ಸ್ವಲ್ಪ ದೇವಿ ಪೂಜೆ ಕೂಡ ನಿಂತು ಹೋಗುತ್ತೆ. ಸ್ವಲ್ಪ ವರ್ಷಗಳು ಆದ ಮೇಲೆ ಗೊರವನಹಳ್ಳಿ ಊರಿಗೆ ಬಂದಂತಹ ಚೌಡಯ್ಯ ಅನ್ನೋರು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದಿನನಿತ್ಯ ಪೂಜೆ ಮಾಡಿ 1 ಲೋಟ ಹಾಲಿಡುವುದನ್ನು ಸಾಂಪ್ರದಾಯಿಕವಾಗಿ ಮುಂದುವರಿಸ್ತಾರೆ. ದೇವರಾಯನ ದುರ್ಗದಿಂದ ಬರುತ್ತಿದ್ದ ಒಂದು ಸರ್ಪ ಆ ಹಾಲನ್ನು ಕುಡಿದು ಹೋಗುತ್ತಿತ್ತು ಅಂತ ಹೇಳ್ತಾರೆ. ಆ ಒಂದು ದಿನ ದೇವಿಯ ಹಣವನ್ನು ಚೌಡಯ್ಯ ತೆಗೆಯಲು ಹೋದಾಗ ಸರ್ಪ ಎಡೆಬಿಚ್ಚಿ ನಿಂತು ಆ ಕೊಡಕ್ಕೆ ಸುತ್ತಕೊಳ್ಳುತ್ತೆ. ಆಗ ಚೌಡಯ್ಯ ದೇವಿಯ ಹಣಕ್ಕೆ ಆಸೆ ಬೀಳದೆ ಅಚ್ಚುಕಟ್ಟಾಗಿ ಪೂಜೆ ಮಾಡ್ತಾ ಹೋಗ್ತಾರೆ. ಮುಂದೆ ಆ ಕೊಡದ ಮೇಲೆ ಹುತ್ತ ಬೆಳೆಯುತ್ತಾ ಹೋಗುತ್ತೆ. ಈಗಲೂ ಇದು ಇಲ್ಲಿಯೇ ಇದೆ. ಇದನ್ನು ಮಂಚಲ ನಾಗಪ್ಪ ಅಂತ ಕೂಡ ಕರೀತಾರೆ.
ಈಗಲೂ ಇಲ್ಲಿಗೆ ನಾಗಪ್ಪ ಬರುತ್ತಾನೆ ಅಂತ ತಿಳಿದವರು ಹೇಳ್ತಾರೆ. ಈ ನಾಗ ಶ್ರೀ ನಾರಾಯಣ ಶೇಷನಾಗ ಅಂತ ಕೂಡ ಹೇಳ್ತಾರೆ. ಈ ಗೊರವನಹಳ್ಳಿ ಲಕ್ಷ್ಮೀ ದೇವಾಲಯವನ್ನು ಕಲ್ಲಲ್ಲಿ ಕಟ್ಟಿದ್ದು ಕಳ್ಳರು ಅಂತ ನಿಮಗೆ ಗೊತ್ತಾ? ಹೌದು. ಒಂದು ದಿನ ಕಳ್ಳರು ಲಕ್ಷ್ಮಿಯ ಹಣವನ್ನು ಕದಿಯಲು ಬಂದಾಗ ಅವರ ಕಣ್ಣುಗಳು ಮಂಜಾಗಿ ಅವರ ಕಣ್ಣುಗಳು ಕಾಣದೆ ಹೋಗುತ್ತೆ. ಬೆಳಗ್ಗೆ ಬಂದಂತಹ ಪೂಜಾರಿ ಇವರನ್ನು ನೋಡಿ ಕೇಳಿದಾಗ ಕಳ್ಳರು ಎಲ್ಲ ಸತ್ಯವನ್ನು ಹೇಳುತ್ತಾರೆ. ಪೂಜಾರಿ ದೇವಿಯನ್ನು ಇವರ ಕಣ್ಣುಗಳನ್ನು ಮತ್ತೆ ಕೊಡುವಂತೆ ಕೇಳಿದಾಗ ದೇವಿ, ನನ್ನ ದೇವಾಲಯವನ್ನು ಕಟ್ಟಿದರೆ ಕಣ್ಣನ್ನು ಮತ್ತೆ ಕೊಡುತ್ತೇನೆ, 48 ದಿನದಲ್ಲಿ ದೇವಾಲಯ ಕಟ್ಟಿ ಅಂತ ಹೇಳಿದಾಗ ಕಳ್ಳರು 48 ದಿನದಲ್ಲಿ ಅವರ ಹತ್ತಿರ ಇದ್ದಂಥ ಹಣದಿಂದ ದೇವಾಲಯವನ್ನು ಕಟ್ಟಿಸ್ತಾರೆ. ಕಳ್ಳರ ಕಣ್ಣುಗಳು ಮತ್ತೆ ಬರುತ್ತೆ. ಅದನ್ನು ನೋಡಿ ಮತ್ತೆ ಅವರ ಹತ್ರ ಇದ್ದಂತಹ ಹಣವನ್ನೆಲ್ಲ ದೇವಾಲಯಕ್ಕೆ ದಾನ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾರೆ. ಈ ರೀತಿ ಕಣ್ಣಿನ ಗುಡಿ ಕಲ್ಲಿನ ದೇವಾಲಯವಾಗಿ ಬದಲಾಗುತ್ತೆ. ಹರಕೆ ಅಂತ ಹೊತ್ಕೊಂಡ್ಬಂದಾಗ ಈ ದೇವಿಗೆ ಮಡ್ಲಕ್ಕಿ ಮತ್ತು ಸೀರೆ ಕೊಡೋದು ಇಲ್ಲಿನ ಸಂಪ್ರದಾಯ. ಮತ್ತು ಕುಂಕುಮಾರ್ಚನೆ ಕೂಡ ಇಲ್ಲೇ ಮಾಡ್ತಾ ಇರ್ತಾರೆ. ಇಲ್ಲಿ ಮಾಡಿಸ್ಕೊಂಡು ಹಿಂಗೆ ಮುಂದೆ ಹೋಗ್ತಾರೆ. ಇವತ್ತು ಇನ್ನೊಂದೇನು ಅಂದರೆ ಜನ ಜಾಸ್ತಿ ಇಲ್ಲ, ನಾವು ಫ್ರೀಯಾಗಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ದೇವಸ್ಥಾನದೊಳಗಡೆ. ಇಲ್ಲಿ ಇನ್ನೊಂದೇನು ಅಂದರೆ ಜನ ಜಾಸ್ತಿ ಇದ್ದಾಗ ಇಲ್ಲಿ ಧರ್ಮ ದರ್ಶನ ಅಂತ ಕಾಣ್ತಾ ಇದೆಯಲ್ಲ, ಇಲ್ಲಿಂದ ಹೋಗಿ ಆ ಕಡೆಯಿಂದ ಬರೋದು. ಸ್ಪೆಷಲ್ ದರ್ಶನ ಕೂಡ ಇದೆ, 100 ರುಪೀಸು ಒಬ್ಬರಿಗೆ. ಇದು ಇಲ್ಲಿಂದನೇ ಹೋಗಿ ಡೈರೆಕ್ಟ್ ದರ್ಶನದ ಹತ್ರ ಹೋಗುತ್ತೆ. ನೀವು ಇನ್ನೂ ನೋಡ್ಬೋದು LED ಸ್ಕ್ರೀನಲ್ಲಿ ದೇವಿಯ ಚಿತ್ರಣ ಇಲ್ಲೇ ಕಾಣ್ತಾ ಇರುತ್ತೆ. ಇದು ಶ್ರೀ ಮಾತೆ ಗೊರವನಹಳ್ಳಿ ಕ್ಷೇತ್ರದ ಕಮಲಮ್ಮಜ್ಜಿಯವರ ಧ್ಯಾನ ಮಂದಿರ. ಇಲ್ಲಿ ಕಮಲಮ್ಮಜ್ಜಿ ಧ್ಯಾನ ಮಾಡಿಕೊಂಡು ಮತ್ತು ಬಂದವರ ಭಕ್ತಾದಿಗಳಿಗೆ ಕರಿಮಣಿನ ಕೊಟ್ಕೊಂಡು ಇಲ್ಲಿ ಇದ್ದರು ಅಂತ ಹೇಳ್ತಾರೆ. ಮೊದಲಿಗಿಂತ ಒಂದು 2 ಇಯರ್ಸ್ ಈ ಕಡೆಗೆ ಈ ದೇವಸ್ಥಾನ ತುಂಬ ಅಂದರೆ ತುಂಬ ಇಂಪ್ರೂವ್ ಆಗಿದೆ. ನೀವೇ ನೋಡ್ಬೋದು. ದೇವಾಲಯದಿಂದ ಹೊರಗಡೆ ಬಂದು ಧ್ಯಾನ ಮಂದಿರ ನೋಡಿದ್ರೆ ನೀವಿದ್ದೀರ ನೋಡ್ಬೋದು. ಬೆಳ್ಳಿ ರಥ ಚಿಕ್ಕದು, ಬಟ್ ಇದು ಲಕ್ಷದೀಪ ಜಾತ್ರಾ ಸಂದರ್ಭದಲ್ಲಿ ಯೂಸ್ ಮಾಡ್ತಾರೆ. ದೇವಸ್ಥಾನದ ಬ್ಯಾಕ್ ಸೈಡ್ ಇರೋದು ಶ್ರೀ ಮಾರಿಕಾಂಬ ದೇವಸ್ಥಾನ ಅಂತ. ಏನು ಅಂದರೆ ನಾವು ಬೆರಳನ್ನು ಈ ಥರ ಟಚ್ ಮಾಡಿದ್ರೆ ಆಲ್ಮೋಸ್ಟ್ ಈ ಬೆರಳು ಇದು ಟಚ್ ಮಾಡಿದ್ರೆ ನಾವು ಅಂದ್ಕೊಂಡಿದ್ದಾಗುತ್ತೆ ಅನ್ನೋ ಒಂದು ಪ್ರತ್ಯೇಕ ಕೂಡ ಇದೆ. ಗೊರವನಹಳ್ಳಿಗೆ ಬಂದವರು ಇದನ್ನು ಆಲ್ಮೋಸ್ಟ್ ಎಲ್ಲ ಜನರು ಮಿಸ್ ಮಾಡ್ತಾರೆ. ಇದನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಬಂದು. ಕಮಲಮ್ಮಜ್ಜಿ ಮಧುಗಿರಿ ತಾಲೂಕು ಕೊಡಗೇನಹಳ್ಳಿ ಹತ್ರ ಜನಿಸಿದ ಇವರು 1925 ಅಥವಾ 30ರ ಸುಮಾರಿನಲ್ಲಿ ಗೊರವನಹಳ್ಳಿಗೆ ಶಾನ್ಭೋಗ್ರ ಪತ್ನಿಯಾಗಿ ಬರುತ್ತಾರೆ. ಅಪಾರ ದೇವಿ ಭಕ್ತಿ ಇರುವಂತಹ ಕಮಲಮ್ಮಜ್ಜಿಯವರು ಆಚೆ ಇದ್ದಂಥ ಲಕ್ಷ್ಮೀ ದೇವಾಲಯಕ್ಕೆ ಪೂಜೆ ನಿಂತು ಹೋಗಿದ್ದನ್ನು ನೋಡಿ ಇವರು ಮರುಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಸ್ವಲ್ಪ ವರ್ಷಗಳ ನಂತರ ಮತ್ತೆ ಪೂಜೆ ನಿಂತು ಹೋಗುತ್ತೆ. ಮತ್ತೆ ಪೂಜೆ ಕಂಟಿನ್ಯೂ ಆಗುತ್ತೆ. 1952ರಿಂದ ಪ್ರಾರಂಭ ಆಗುತ್ತೆ. ತುಂಬ ಜನರ ಕಷ್ಟ ನೀಗುತ್ತೆ. ಅಂದಿನಿಂದ ಈ ದೇವಿ ಪ್ರಸಿದ್ಧಿ ಪಡಿತಾಳೆ. ಇದನ್ನು ಕಮಲಮ್ಮಜ್ಜಿ ನೋಡ್ಕೊಳ್ತಾ ಹೋಗ್ತಾರೆ. ಬಂದ ಎಲ್ಲ ಭಕ್ತರ ಕಷ್ಟಗಳು ದೂರ ಆಗುತ್ತೆ. ಈ ಗೊರವನಹಳ್ಳಿ ಮಹಾಲಕ್ಷ್ಮಿ ಪ್ರಸಿದ್ಧಿ ಪಡೆಯೋಕ್ಕೆ ಕಮಲಮ್ಮ ಅವರ ದೇವಿ ನಿಸ್ವಾರ್ಥ ಸೇವೆಯೇ ಇದಕ್ಕೆ ಕಾರಣ. 1968ರಲ್ಲಿ ದೇವಾಲಯ ಇನ್ನೂ ಚೆನ್ನಾಗಿ ಕಟ್ತಾರೆ. ಕಮಲಮ್ಮಜ್ಜಿನ ಕಲಿಯುಗ ದೇವತೆ ಅಂತ ಕೂಡ ಕರೀತಾರೆ.
ಕಾಲ ಕಳೆದಂತೆ 2002ರಲ್ಲಿ ಕಮಲಮ್ಮನವರು ನಿಧನರಾಗ್ತಾರೆ. ಕಮಲಮ್ಮಜ್ಜಿ ಅವರ ಇಚ್ಛೆಯಂತೆ ಇವರು ಇದ್ದಂಥ ಸ್ಥಳದಲ್ಲೇ ಇವರ ಸಮಾಧಿ ಕೂಡ ಮಾಡಲಾಗುತ್ತೆ. ಅದೇ ಬೃಂದಾವನ. ಈಗ ನಾವು ಟೆಂಪಲ್ನ ಲೆಫ್ಟ್ ಸೈಡ್ನ ಎಲ್ಲ ಕವರ್ ಮಾಡಿಕೊಂಡು ಈಗ ರೈಟ್ ಸೈಡ್ ಬಂದ್ವಿ. ಇದು ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ. ಲಕ್ಷ್ಮೀ ರಂಗನಾಥ ನಾವು ಅದೇ ರೀತಿ ಇನ್ನು ರೈಟ್ ಸೈಡ್ ಮೂವ್ ಆಗ್ತಾ ಇದ್ರೆ ಡ್ಯಾಮ್ ನಿಯರು ಇನ್ನ 2 ದೇವಾಲಯಗಳು ಸಿಗುತ್ತೆ. ಅದರಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಾಲಯನೂ ಒಂದು. ಒಮ್ಮೆ ದೇವರಾಯನದುರ್ಗದ ಕಡೆಯಿಂದ ಬರುತ್ತಿದ್ದಂತಹ ನಾಗ ಬರಲಿಲ್ವಂತೆ. ಆಗ ಮುನಿಸಿಕೊಂಡ ಮಹಾಲಕ್ಷ್ಮಿ ನಾಗನಿಗೆ ನೀನು ಊರಿನ ಒಳಗಡೆ ಬರಬೇಡ, ಊರಿನ ಆಚೆಯೇ ಕಲ್ಲಾಗು ಅಂದಾಗ ನಾಗ ಅಲ್ಲಿಯೇ ಕಲ್ಲಾದಿದ್ದು ನಾವು ಕಾಣಬಹುದು. ದೇವಸ್ಥಾನದ ದಕ್ಷಿಣಕ್ಕೆ ಡ್ಯಾಮ್ ನಿಯರ್ ರೇಣುಕಾ ಯಲ್ಲಮ್ಮ ದೇವಾಲಯದ ಹತ್ತಿರ ಓಣಿ ನಾಗರಾಜನನ್ನು ನಾವು ನೋಡಬಹುದು. ಈಗ ನಾವು ರೇಣುಕಾ ಯಲ್ಲಮ್ಮ ದೇವಾಲಯದ ಹತ್ರ ಹೋಗ್ತಾ ಇದ್ದೀವಿ. ಇದು ಡ್ಯಾಮ್ ನಿಯರ್ ಬರುತ್ತೆ. ಗೊರವನಹಳ್ಳಿ ಲಕ್ಷ್ಮೀ ಟೆಂಪಲಿಂದ ರೈಟ್ ಸೈಡ್ಗೆ ಡ್ಯಾಮ್ ನಿಯರ್ ಬರುತ್ತೆ ಈ ದೇವಾಲಯ. ಇನ್ನೊಂದು ಶ್ರೀ ಮಹಾಲಕ್ಷ್ಮಿ ಪಾದಗಳು ದೇವಾಲಯದ ಹಿಂಭಾಗದಲ್ಲಿ ಇದ್ದಾವೆ ಅಂತ ಹಾಕಿದೆ. ನೀವು ಈ ಎಲ್ಲ ದೇವಾಲಯಗಳನ್ನ ನೋಡಿಕೊಂಡು ಡ್ಯಾಮ್ ಎಕ್ಸ್ಪ್ಲೋರ್ ಮಾಡ್ಬೋದು. ಡ್ಯಾಮ್ ಎಕ್ಸ್ಪ್ಲೋರ್ ಆದ ಮೇಲೆ ಅದರ ಕೆಳಗಡೆ ಇನ್ನೊಂದು ಶಿವನ ದೇವಾಲಯ ಇದೆ, ಅದು ತೋರಿಸ್ತೀನಿ ಬನ್ನಿ. ನಾವಿವಾಗ ಡ್ಯಾಮ್ ನಿಯರ್ ಇದ್ದೀವಿ. ನೀವು ರೇಣುಕಾ ಯಲ್ಲಮ್ಮ ಟೆಂಪಲ್ನ ನೋಡಿಕೊಂಡು ಅಲ್ಲಿಂದ ಅಲ್ಲೇ ಹತ್ಬೋದು, ಮೇಲ್ಗಡೆ ಹತ್ತಿ ಹಿಂಗೆ ಬರಬಹುದು. ನೀರೊಂದು ಸ್ವಲ್ಪ ಕಮ್ಮಿ ಆಗಿದೆ ನೋಡ್ಬೋದು. ಕೋಡಿ ಏನು ಹರಿತಾ ಇಲ್ಲ. ಕೋಡಿ ಹರಿಯೋ ಟೈಮಲ್ಲಿ ಬಂದರೆ ತುಂಬ ಸಖತ್ತಾಗಿರುತ್ತೆ ವ್ಯೂ ಅಂತೂ. ಈ ಡ್ಯಾಮ್ನ ವಿಶೇಷ ಏನು ಅಂದರೆ ಈ ಡ್ಯಾಮ್ನ ಜಯಮಂಗ್ಲಿ ನದಿಗೆ ಅಡ್ಡವಾಗಿ ಕಟ್ಟಿರೋದು. ಈ ನದಿ ಹುಟ್ಟೋದು ದೇವರಾಯನದುರ್ಗ ಅಲ್ಲಿ ಮತ್ತು ಸೇರೋದು ಪರಗಿಕೆರೆ ಹತ್ರ, ಪಾವಗಡದ ಹತ್ರ ಬರುತ್ತೆ ಪರಗಿಕೆರೆ. ಇದು ಸೇಮ್ ಈ ಥರನೇ ಹರ್ಕೊಂಡು ಹೋಗುತ್ತೆ. ಇದು ಕೂಡಲ ಸಂಗಮೇಶ್ವರ ದೇವಾಲಯ, ಹುಣಸೆಮರ ಗಣಪತಿ ಮತ್ತು ಶನಿದೇವರ ದೇವಾಲಯದ ಮತ್ತು ಡ್ಯಾಮ್, ಈ ಮೂರು ಸ್ವಲ್ಪ ರೈಟ್ ಸೈಡ್ಗೆ ಒಂದು ಸ್ವಲ್ಪ ದೂರ ನಡ್ಕೊಂಬಂದರೆ ಒಂದು 200 ಮೀಟರ್ಸ್ ನಡ್ಕೊಂಬಂದರೆ ಸಿಗುತ್ತೆ. ಇದೇ ಅಣ್ಣ ಶನೇಶ್ವರ ದೇವಾಲಯ, ಕೂಡಲ ಸಂಗಮೇಶ್ವರ ದೇವಾಲಯ, ಕಲ್ಯಾಣ ಮಂಟಪ ಅದಾದ ಮೇಲೆ ಇಂಬೋದು ಫೈನಲಿ ನಾವು ದಾಸೋಹದ ಹತ್ತಿರ ಬಂದಿದ್ದೀವಿ. ಈ ದಾಸೋಹ ಬಂದು ಬೆಳಗ್ಗೆ ತಿಂಡಿ ನೀಡುತ್ತೆ ಮತ್ತು ಮಧ್ಯಾಹ್ನ ಊಟ ನೀಡುತ್ತೆ. ಬೆಳಗ್ಗೆ ತಿಂಡಿ ಬಂದು 8ರಿಂದ 9 ಮತ್ತು ಮಧ್ಯಾಹ್ನ ಊಟದ ಸಮಯ ಬಂದು 11ರಿಂದ 3-4 ಇರುತ್ತೆ. ಹೇ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ, ಇಫ್ ಯು ಲೈಕ್ ದ ವಿಡಿಯೋ ಪ್ಲೀಸ್ ಶೇರ್ ಆ್ಯಂಡ್ ಕಮೆಂಟ್. ಇಫ್ ಯು ಡಿಸ್ಲೈಕ್ ದ ವಿಡಿಯೋ ಪ್ಲೀಸ್ ಕಮೆಂಟ್.
Subscribe for more. Subscribe.